ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾವು ರಾಜ್ಯದ ರಾಜಕೀಯದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಲಿಂಗಾಯತ ಸಮುದಾಯದ ನಾಯಕತ್ವದಲ್ಲಿ ಹೊಸ ಸಂಚಲನ ಮೂಡಿಸಿರುವ ಇಬ್ಬರು ಪ್ರಬಲ ಮಹಿಳಾ ನಾಯಕಿಯರ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಒಂದು ಕಡೆ ಉತ್ತರ ಕರ್ನಾಟಕದ ಲಕ್ಷ್ಮಿ ಹೆಬ್ಬಾಳ್ಕರ್ ಸಮುದಾಯದ ಬೆಂಬಲ ಮತ್ತು ರಾಜಕೀಯ ಚಾಣಾಕ್ಷತೆಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದರೆ, ಇನ್ನೊಂದು ಕಡೆ ಹೊಸ ಪೀಳಿಗೆಯ ಭರವಸೆಯ ನಾಯಕಿ ಸೌಮ್ಯ ಸ್ವಭಾವದ ಪ್ರಭಾ ಮಲ್ಲಿಕಾರ್ಜುನ್. ಈ ಇಬ್ಬರು ಮಹಿಳಾ ಶಕ್ತಿಗಳ ಹಿಂದೆ ನಿಜವಾದ ಲಿಂಗಾಯತ ಸಮುದಾಯದ ಬೆಂಬಲದ ಬಲ ಎಷ್ಟಿದೆ, ಯಾರು ಕೇವಲ ರಾಜಕಾರಣದಲ್ಲಿ ಅಲ್ಲದೆ ಸಮಾಜ ಸೇವೆಯ ಮುಖಾಂತರ ಜನರನ್ನ ತಲುಪುವಲ್ಲಿ ಹೆಚ್ಚು ತೊಡಗಿಕೊಂಡಿದ್ದಾರೆ. ಇವೆಲ್ಲಕ್ಕಿಂತ ಬಹಳ ಮುಖ್ಯವಾಗಿ, ಒಂದು ವೇಳೆ ಭವಿಷ್ಯದಲ್ಲಿ ಈ ಇಬ್ಬರು ನಾಯಕಿಯರು ಮುಖ್ಯಮಂತ್ರಿ ಅಭ್ಯರ್ಥಿಗಳಾದರೆ ಲಿಂಗಾಯತ ಸಮುದಾಯದ ಬಹುಪಾಲು ಬೆಂಬಲ ಯಾರ ಪಾಲಾಗಲಿದೆ, ಜಾತಿ ರಾಜಕಾರಣ ಮತ್ತು ಅಭಿವೃದ್ಧಿ ರಾಜಕಾರಣದ ಸಮೀಕರಣ ಹೇಗಿರಲಿದೆ, ಇದೆಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಕರ್ನಾಟಕದ ರಾಜಕೀಯದಲ್ಲಿ ಲಿಂಗಾಯತ ಸಮುದಾಯದ ಬೆಂಬಲವು ನಿರ್ಣಾಯಕ ಶಕ್ತಿಯಾಗಿದ್ದು, ರಾಜಕೀಯ ಪಕ್ಷಗಳ ಭವಿಷ್ಯವನ್ನ ನಿರ್ಧರಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದೊಳಗೆ ಇಬ್ಬರು ಪ್ರಬಲ ಮಹಿಳಾ ನಾಯಕಿಯರು ಗಮನವನ್ನ ಸೆಳೆದಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮತ್ತು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕಿತ್ತೂರು ಕರ್ನಾಟಕದ ಬೆಳಗಾವಿ ಮೂಲದವರಾಗಿದ್ದು, ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಪಂಚಮಸಾಲಿ ಲಿಂಗಾಯತ ಸಮುದಾಯವನ್ನ ಪ್ರತಿನಿಧಿಸುತ್ತಾರೆ. ಇದಕ್ಕೆ ವ್ಯತಿರಿಕ್ತವಾಗಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಮಧ್ಯ ಕರ್ನಾಟಕದ ದಾವಣಗೆರೆ ಮೂಲದ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಸೊಸೆಯಾಗಿದ್ದು, ಸಾಂಪ್ರದಾಯಿಕವಾಗಿ ಪ್ರಭಾವಶಾಲಿ ಸಾಧು ಅಥವಾ ಸಾದರ್ ಲಿಂಗಾಯತ ಸಮುದಾಯದ ಸಾಂಸ್ಥಿಕ ಶಕ್ತಿಯನ್ನ ಪ್ರತಿನಿಧಿಸುತ್ತಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹಿನ್ನೆಲೆ ಸ್ವಯಂ ನಿರ್ಮಿತ ನಾಯಕತ್ವದ ಒಂದು ಪ್ರಮುಖ ಉದಾಹರಣೆಯಾಗಿದೆ. ಇವರು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚಿಕ್ಕಹಟ್ಟಿಹೊಳಿ ಗ್ರಾಮದ ಕೃಷಿ ಕುಟುಂಬದಿಂದ ಬಂದವರು. ಮೈಸೂರು ಯೂನಿವರ್ಸಿಟಿಯಿಂದ ಪೊಲಿಟಿಕಲ್ ಸೈನ್ಸ್ ವಿಷಯದಲ್ಲಿ MA ಪದವಿಯನ್ನ ಪಡೆದರು. ಹೆಬ್ಬಾಳ್ಕರ್ ಅವರು 2004ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ರಾಜಕೀಯ ಶಕ್ತಿಯು ಕೇವಲ ಶಾಸಕ ಅಥವಾ ಮಂತ್ರಿಯ ಸ್ಥಾನಕ್ಕೆ ಸೀಮಿತವಾಗಿಲ್ಲ. ಇವರು ಉತ್ತರ ಕರ್ನಾಟಕದ ಸಹಕಾರಿ ಮತ್ತು ಆರ್ಥಿಕ ವಲಯದಲ್ಲಿ ಬಲವಾದ ಹಿಡಿತವನ್ನ ಸಾಧಿಸಿದ್ದಾರೆ. ಇವರು ಯಶಸ್ವಿ ಉದ್ಯಮಿಯಾಗಿ ರಿಯಲ್ ಎಸ್ಟೇಟ್ ಮತ್ತು ಸಕ್ಕರೆ ಕಾರ್ಖಾನೆಗಳನ್ನು ಕಟ್ಟಿ ನಿಲ್ಲಿಸಿ ಸಹಕಾರಿ ಸಂಘಗಳನ್ನು ಬೆಳೆಸಿದ್ದಾರೆ. ಈ ಆರ್ಥಿಕ ಮತ್ತು ಸಹಕಾರಿ ನಿಯಂತ್ರಣ ಹೆಬ್ಬಾಳ್ಕರ್ ಅವರಿಗೆ ರಾಜಕೀಯದಲ್ಲಿ ನಿರ್ಣಾಯಕ ಸ್ವಾಯತ್ತ ಶಕ್ತಿಯನ್ನ ನೀಡಿದೆ. ಶೂನ್ಯದಿಂದ ಪ್ರಾರಂಭಿಸಿ ಕಾಂಗ್ರೆಸ್ ನೆಲಕಚ್ಚಿದ್ದ ಪ್ರದೇಶದಲ್ಲಿ ಸಂಘಟನಾತ್ಮಕ ಶಕ್ತಿಯನ್ನ ನಿರ್ಮಿಸಿ ಸ್ವಂತ ಆರ್ಥಿಕ ಬೆಂಬಲವನ್ನ ಗಳಿಸಿಕೊಂಡಿರುವುದರಿಂದ ಇವರು ಪಕ್ಷದೊಳಗಿನ ಸಾಂಪ್ರದಾಯಿಕ ಬಣ ರಾಜಕೀಯ ಮತ್ತು ಪ್ರಬಲ ವಿರೋಧಿಗಳನ್ನು ಎದುರಿಸಲು ಸಮರ್ಥರಾಗಿದ್ದಾರೆ. ಈ ಬಂಡಾಯ ನಾಯಕಿಯ ಚಿತ್ರಣವು ಉನ್ನತ ನಾಯಕತ್ವದ ಸ್ಥಾನಕ್ಕೆ ಸ್ಪರ್ಧಿಸಲು ಬೇಕಾದ ರಾಜಕೀಯ ಹೋರಾಟದ ಗುಣವನ್ನು ಎತ್ತಿ ತೋರಿಸುತ್ತೆ. ಇನ್ನು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ರಾಜಕೀಯ ಪ್ರಭಾವದ ಮೂಲವು ದಾವಣಗೆರೆಯ ಅತ್ಯಂತ ಶ್ರೀಮಂತ ಮತ್ತು ರಾಜಕೀಯವಾಗಿ ಪ್ರಬಲವಾಗಿರುವ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಲೆಗೆಸಿಯಿಂದ ಬಂದಿದೆ. ಇವರು ಶಾಮನೂರು ಶಿವಶಂಕರಪ್ಪ ಅವರ ಪುತ್ರ SS ಮಲ್ಲಿಕಾರ್ಜುನ್ ಅವರ ಪತ್ನಿ. ಈ ಕುಟುಂಬ ಸಾದರ್ ಲಿಂಗಾಯತ ಉಪಪಂಗಡಕ್ಕೆ ಸೇರಿದ್ದು, ದಶಕಗಳಿಂದಲೂ ಮಧ್ಯ ಕರ್ನಾಟಕದ ರಾಜಕೀಯ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಅವರ ರಾಜಕೀಯ ಯಶಸ್ಸು ಪ್ರಧಾನವಾಗಿ ಕುಟುಂಬದ ಲೆಗೆಸಿ ಮತ್ತು ಹಣಕಾಸು ಬೆಂಬಲದ ಸ್ಥಿರತೆಯನ್ನು ಅವಲಂಬಿಸಿದೆ. ಈ ಸಾಂಸ್ಥಿಕ ಬೆಂಬಲವು CM ರೇಸ್ಗೆ ಅಗತ್ಯವಾದ ಸ್ಥಿರತೆ ಮತ್ತು ಸಾಂಪ್ರದಾಯಿಕ ಮಾನ್ಯತೆಯನ್ನ ಒದಗಿಸುತ್ತೆ. ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೋರಾಟದ ಇಮೇಜ್ಗೆ ವ್ಯತಿರಿಕ್ತವಾಗಿದೆ. ಆರ್ಥಿಕ ಸ್ಥಿರತೆಯ ಕೇಂದ್ರವಾಗಿದೆ. ಕುಟುಂಬದ ಆಳವಾದ ರಾಜಕೀಯ ಹಿನ್ನೆಲೆಯು ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಸಾಂಸ್ಥಿಕ ಬೆಂಬಲವನ್ನ ನೀಡಿದೆ. ಇವರ ಮಾವ ಶಾಮನೂರು ಶಿವಶಂಕರಪ್ಪ ಅವರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿದ್ದು, ವೀರಶೈವ ಮತ್ತು ಲಿಂಗಾಯತರು ಒಂದೇ ಎಂಬ ಒಗ್ಗಟ್ಟಿನ ಧ್ವನಿಯನ್ನ ಪ್ರತಿನಿಧಿಸುತ್ತಾರೆ. ಈ ಹಿಡಿತವು ಸಾಂಪ್ರದಾಯಿಕವಾಗಿ ಸಮುದಾಯದ ಸಾಂಸ್ಥಿಕ ಮತ್ತು ಆರ್ಥಿಕ ಕ್ಷೇತ್ರಗಳ ಮೇಲೆ ನೇರ ನಿಯಂತ್ರಣ ಸಾಧಿಸಲು ಸಹಾಯ ಮಾಡುತ್ತೆ. ವೈದ್ಯಕೀಯ ನೆಲೆ ಹೊಂದಿರುವ ಪ್ರಭಾ ಮಲ್ಲಿಕಾರ್ಜುನ್ ಅವರು 2 ದಶಕಗಳಿಗೂ ಹೆಚ್ಚು ಕಾಲ ಕುಟುಂಬದ ಪರವಾಗಿ ಪ್ರಚಾರ ಕಾರ್ಯಗಳಲ್ಲಿ ತೊಡಗಿಕೊಂಡ ನಂತರ 2024ರ
ಲೋಕಸಭಾ ಚುನಾವಣೆಯಲ್ಲಿ ದಾವಣಗೆರೆಯಿಂದ ಭರ್ಜರಿ ಜಯವನ್ನ ಗಳಿಸುವ ಮೂಲಕ ರಾಜಕೀಯಕ್ಕೆ ಪ್ರವೇಶ ಮಾಡಿದರು. ಸಂಸದರಾಗಿ ಇವರು ನೀತಿ ನಿರೂಪಣೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ರು. ಆರೋಗ್ಯ ಸಮಿತಿ, ಶಿಕ್ಷಣ ಸಲಹಾ ಸಮಿತಿ ಮತ್ತು ಕೇಂದ್ರ ಸರ್ಕಾರದ ಭರವಸೆಗಳ ಸಮಿತಿಗೆ ಸದಸ್ಯರಾಗಿ ನೇಮಕಗೊಂಡಿದ್ದಾರೆ. ಇನ್ನು ಪ್ರಭಾ ಮಲ್ಲಿಕಾರ್ಜುನ್ ಅವರ ರಾಜಕೀಯ ಯಶಸ್ಸು ಪ್ರಧಾನವಾಗಿ ಕುಟುಂಬದ ಲೆಗೆಸಿ ಮತ್ತು ಹಣಕಾಸು ಬೆಂಬಲದ ಸ್ಥಿರತೆಯನ್ನ ಅವಲಂಬಿಸಿದೆ. ಈ ಸಾಂಸ್ಥಿಕ ಬೆಂಬಲವು ಸಿಎಂ ರೇಸ್ಗೆ ಅಗತ್ಯವಾದ ಸ್ಥಿರತೆ ಮತ್ತು ಸಾಂಪ್ರದಾಯಿಕ ಮಾನ್ಯತೆಯನ್ನ ಒದಗಿಸುತ್ತೆ. ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೋರಾಟದ ಇಮೇಜ್ಗೆ ವ್ಯತಿರಿಕ್ತವಾಗಿದೆ. ಇನ್ನು ಇವರಿಬ್ಬರಲ್ಲಿ ಸಮಾಜ ಸೇವೆಯಲ್ಲಿ ಹೆಚ್ಚು ತೊಡಗಿಕೊಂಡಿರೋರು ಯಾರು ಅನ್ನೋದನ್ನ ನೋಡ್ತಾ ಹೋದ್ರೆ ಇಬ್ಬರು ನಾಯಕಿಯರ ಸೇವೆಯ ವ್ಯಾಪ್ತಿ ಮತ್ತು ರಾಜಕೀಯ ಪರಿಣಾಮವನ್ನ ವಿಶ್ಲೇಷಿಸುವುದು ಅವಶ್ಯಕವಾಗುತ್ತೆ. ಒಬ್ಬರ ಸೇವೆ ರಾಜ್ಯವ್ಯಾಪಿ ಸಾಮೂಹಿಕ ಯೋಜನೆಗಳ ಮೇಲೆ ಕೇಂದ್ರೀಕೃತವಾಗಿದ್ದರೆ ಇನ್ನೊಬ್ಬರ ಸೇವೆ ನೀತಿ ಮತ್ತು ಆಡಳಿತ ಸುಧಾರಣೆಯ ಮೇಲೆ ಕೇಂದ್ರೀಕೃತವಾಗಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸಾರ್ವಜನಿಕ ಸೇವೆಯ ವ್ಯಾಪ್ತಿಯು ಬೃಹತ್ ಮತ್ತು ರಾಜ್ಯವ್ಯಾಪಿಯಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾಗಿ ಇವರು ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಚುನಾವಣಾ ಗ್ಯಾರಂಟಿ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆಯ ಅನುಷ್ಠಾನದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇದಲ್ಲದೆ ಹೆಬ್ಬಾಳ್ಕರ್ ಅವರ ಸೇವೆ ಸಹಕಾರಿ ಮತ್ತು ಆರ್ಥಿಕ ಕ್ಷೇತ್ರದ ಸಬಲೀಕರಣದ ಮೇಲೆ ಕೇಂದ್ರೀಕೃತವಾಗಿದೆ. ಮಲಪ್ರಭಾ ಸಕ್ಕರೆ ಕಾರ್ಖಾನೆಯಂತಹ ಸ್ಥಳೀಯ ಆರ್ಥಿಕ ಸಂಸ್ಥೆಗಳ ಪುನಶ್ಚೇತನವು ಸಾವಿರಾರು ರೈತರು ಮತ್ತು ಕಾರ್ಮಿಕರಿಗೆ ನೇರ ಆರ್ಥಿಕ ಸೇವೆಯನ್ನು ಒದಗಿಸಿದೆ. ಇವರು ತಮ್ಮ ಕ್ಷೇತ್ರದಲ್ಲಿ ಜನರ ಆರೋಗ್ಯಕ್ಕೆ ಬೆಂಬಲವಾಗಿ ನಿಲ್ಲಲು ಆಸ್ಪತ್ರೆಯೊಂದನ್ನು ಕಟ್ಟಲು ಬೃಹತ್ ಯೋಜನೆಯನ್ನು ಸಹ ಹೊಂದಿದ್ದಾರೆ. ಇನ್ನು ಮತ್ತೊಂದು ಕಡೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಸಾರ್ವಜನಿಕ ಸೇವೆಯು ನೀತಿ ಮತ್ತು ಆಡಳಿತ ದಕ್ಷತೆಯ ಮೇಲೆ ಕೇಂದ್ರೀಕೃತವಾಗಿದೆ. ವೈದ್ಯಕೀಯ ಹಿನ್ನೆಲೆಯುಳ್ಳ ಇವರು ಸಂಸದರಾದ ನಂತರ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಆರೋಗ್ಯ ಕ್ಷೇತ್ರದ ಅಸಡ್ಡೆ ನೀತಿಯ ಬಗ್ಗೆ ಅಂಕಿ ಅಂಶಗಳೊಂದಿಗೆ ಕೇಂದ್ರ ಸರ್ಕಾರವನ್ನು ಎಚ್ಚರಿಸಿದ್ದಾರೆ. ಇದು ನೀತಿ ನಿರೂಪಣೆ ಮತ್ತು ಜಾಗತಿಕ ಹೋಲಿಕೆಗಳ ಮೂಲಕ ಆಡಳಿತಾತ್ಮಕ ಬದಲಾವಣೆ ತರುವ ಕಡೆಗೆ ಅವರ ಒಲವನ್ನು ಸೂಚಿಸುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಚುನಾವಣೆಗೆ ನಿಲ್ಲೋದಕ್ಕಿಂತ ಮೊದಲು ಕೂಡ ತಮ್ಮ ಕ್ಷೇತ್ರದಲ್ಲಿ ದಾವಣಗೆರೆ ಕ್ಷೇತ್ರದಾದ್ಯಂತ ಬಡ ಜನರಿಗೆ ಆರೋಗ್ಯ ಸೇವೆಗಳಿಗೆ ಸ್ಪಂದಿಸ್ತಾ ಬಂದಿದ್ದಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ ಮಹಿಳೆಯರು ಮತ್ತು ಮಕ್ಕಳ ಶಿಕ್ಷಣಕ್ಕಾಗಿ ಹಾಗೂ ಆರೋಗ್ಯಕ್ಕಾಗಿ ಸಾಕಷ್ಟು ಒತ್ತು ನೀಡುತ್ತಾ ಬಂದಿದ್ದಾರೆ. ಇನ್ನು ಲಿಂಗಾಯತ ಸಮುದಾಯದ ಬೆಂಬಲವನ್ನು ವಿಶ್ಲೇಷಿಸುವಾಗ ಸಮುದಾಯವು ಏಕರೂಪವಾಗಿಲ್ಲ ಮತ್ತು ಉಪಪಂಗಡಗಳ ನಡುವಿನ ರಾಜಕೀಯ ಆಕಾಂಕ್ಷೆಗಳು ನಿರ್ಣಾಯಕ ಪಾತ್ರ ವಹಿಸುತ್ತವೆ ಎಂಬುದನ್ನು ಪರಿಗಣಿಸಬೇಕು. ಹೆಬ್ಬಾಳ್ಕರ್ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಅವರ ಬೆಂಬಲದ ಮೂಲಗಳು ಮತ್ತು ಸ್ವರೂಪಗಳು ವಿಭಿನ್ನವಾಗಿವೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ರಾಜ್ಯದ ಅತಿದೊಡ್ಡ ಮತ್ತು ಅತ್ಯಂತ ರಾಜಕೀಯವಾಗಿ ಸಕ್ರಿಯವಾಗಿರುವ ಪಂಚಮಸಾಲಿ ಲಿಂಗಾಯತ ಸಮುದಾಯದ ಮುಖವಾಣಿಯಾಗಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯವು ನಡೆಸಿದ ತೀವ್ರ ಹೋರಾಟ ಮತ್ತು ರಾಜಕೀಯ ಪ್ರಾತಿನಿಧ್ಯಕ್ಕಾಗಿನ ಅವರ ಆಕ್ರಮಣಶೀಲತೆಯಿಂದ ಹೆಬ್ಬಾಳ್ಕರ್ ಈ ಸಮುದಾಯದ ಆಶೋತ್ತಾರಗಳನ್ನು ಪ್ರತಿನಿಧಿಸುವ ಪ್ರಮುಖ ಧ್ವನಿಯಾಗಿ ಹೊರಹೊಮ್ಮಿದ್ದಾರೆ. ಸಾರ್ವಜನಿಕವಾಗಿ ಹೆಬ್ಬಾಳ್ಕರ್ ಅವರು ಪಂಚಮಸಾಲಿ ಸಮುದಾಯದ ನಾಯಕತ್ವವನ್ನು ಸಕ್ರಿಯವಾಗಿ ಪ್ರತಿನಿಧಿಸುತ್ತಾರೆ. ಇಡೀ ಪಂಚಮಸಾಲಿ ಸಮುದಾಯವನ್ನು ಯತ್ನಾಳ್ಗೆ ಬರೆದುಕೊಟ್ಟಿಲ್ಲ ಎಂಬಂತಹ ಹೇಳಿಕೆಗಳನ್ನು ನೀಡುವ ಮೂಲಕ ಸಮುದಾಯದ ಮೇಲೆ ತಮ್ಮ ಹಕ್ಕನ್ನು ಸ್ಥಾಪಿಸಲು ಪ್ರಯತ್ನಿಸಿದ್ದಾರೆ. ಇನ್ನು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಬೆಂಬಲದ ಮೂಲವು ಪ್ರಮುಖವಾಗಿ ದಾವಣಗೆರೆಯ ಪ್ರಬಲ ಶಾಮನೂರು ಕುಟುಂಬದ ಮೂಲಕ ಬರುವ ಸಾಂಸ್ಥಿಕ ಶಕ್ತಿಯ ಮೇಲೆ ನಿಂತಿದೆ. ಶಾಮನೂರು ಶಿವಶಂಕರಪ್ಪ ಅವರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿರೋದ್ರಿಂದ ಈ ಕುಟುಂಬವು ಲಿಂಗಾಯತ ಸಮುದಾಯದ ಸಾಂಪ್ರದಾಯಿಕ ಮಠಾಧೀಶರು, ಆರ್ಥಿಕ ಶಕ್ತಿ ಕೇಂದ್ರಗಳು ಮತ್ತು ಸಾಂಸ್ಥಿಕ ನಿಯಂತ್ರಣವನ್ನು ಹೊಂದಿದೆ. ಮಠಗಳು ಧರ್ಮ ಮತ್ತು ರಾಜಕೀಯ ಎರಡರಲ್ಲೂ ಆಸಕ್ತಿಯನ್ನು ವಹಿಸುತ್ತವೆ ಮತ್ತು ರಾಜಕೀಯ ಪಕ್ಷಗಳಿಗೆ ನಮ್ಮವರನ್ನು ಮಂತ್ರಿ ಮಾಡಿ ಎಂದು ಪತ್ರಗಳನ್ನು ಸಹ ಬರೆಯುತ್ತವೆ. ಈ ಸಾಂಸ್ಥಿಕ ಬೆಂಬಲವು ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಸಮುದಾಯದೊಳಗೆ ಸ್ಥಿರವಾದ ಮತ್ತು ಸಾಂಪ್ರದಾಯಿಕವಾದ ಮಾನ್ಯತೆಯನ್ನು ನೀಡುತ್ತವೆ. ಹೀಗಾಗಿ ಕರ್ನಾಟಕದಲ್ಲಿ ಮಹಿಳಾ ಮುಖ್ಯಮಂತ್ರಿಯ ಚರ್ಚೆ ಶುರುವಾದರೆ ಅದರಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹಾಗೂ ಪ್ರಭಾ ಮಲ್ಲಿಕಾರ್ಜುನ್ ಅವರ ಹೆಸರು ಕೇಳಿ ಬರೋದಂತೂ ಪಕ್ಕ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.